ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಯೆಶಾಯನ ಬರೆದ ಗ್ರಂಥ 26ನೇ ಅಧ್ಯಾಯ. ಬಾಗಿಲುಗಳನ್ನು 2ನೇ ವಚನದಿಂದ, ಬಾಗಿಲುಗಳನ್ನು ತೆರೆಯಿರಿ, ಧರ್ಮ ಸತ್ಯಗಳನ್ನು ಕೈಕೊಳ್ಳುವ ಜನಾಂಗವು ಪ್ರವೇಶಿಸಲಿ. ಸ್ಥಿರಚಿತ್ತ ನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯಿರಿ. ಅವನಿಗೆ ಭರವಸವಿದೆ. ಯೆಹೋವನಲ್ಲಿ ಸದಾ ಭರವಸೆವಿಡಿರಿ. ಯೆಹೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ. ಆತನ ಎತ್ತರದಲ್ಲಿ ವಾಸಿಸುವವರನ್ನ ಅವರ ಉನ್ನತ ಪಟ್ಟಣವನ್ನ ತಗ್ಗಿಸಿದ್ದಾನೆ. ಅದನ್ನು ಕೆಡವಿ ನೆಲಸಮ ಮಾಡಿ ಧೂಳಿಗೆ ತಂದಿದ್ದಾನೆ. ದೇವರ ವಾಕ್ಯವನ್ನು ನಮ್ಮೆಲ್ಲರ ಆತ್ಮದ ಲಾಭಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಹಲ್ಲೆಲೂಯಾ. ಆಮೇಲೆ 25ನೇ ಅಧ್ಯಾಯ 8ನೇ ವಚನ. ದೇವರು ಇವತ್ತು ನಾವು ಈ ಮಂದಿರದೊಳಗೆ ನಾವು ಪ್ರವೇಶ ಮಾಡಿದ್ದೀವಿ ಅಂದರೆ ಮನುಷ್ಯನಿಗೆ ಮರಣಗಳು 2 ಇದಾವೆ. ಒಂದು ಶಾರೀರಿಕ ಮರಣ, 2ನೇದ್ದು ಆತ್ಮದ ಮರಣ. ಶಾರೀರಿಕ ಮರಣ ಸ್ವಲ್ಪ ದಿವಸಗಳು ಆದ ನಂತರ ಬರುವಂಥದ್ದು, ಪ್ರಥಮವಾಗಿ ಎಲ್ಲರಿಗೂ ಬರುವಂಥದ್ದು. 2ನೆಯ ಮರಣ ಆತ್ಮಿಕ ಮರಣ. ಆತ್ಮಿಕ ಮರಣ ಸೃಷ್ಟಿ ಮಾಡಿರುವ ದೇವರನ್ನ ನಂಬಲಾರದೆ ಇದ್ದವರಿಗೆ ಬರುವಂಥದ್ದು. ಸೃಷ್ಟಿ ಮಾಡಿರುವಂತ ದೇವರನ್ನ ನಂಬಿವಿ ಅಂತ ಹೇಳಿಬಿಟ್ಟು ನಂಬಲಾರದೆ ಇದ್ದವರು ಮಾಡುವ ಕಾರ್ಯಗಳನ್ನು ಯಾರು ಮಾಡ್ತಾರೋ ಅವರಿಗೆ ಬರುವಂಥದ್ದು. ಹಲ್ಲೆಲೂಯಾ. ಅದೇ 25ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಮಾತಾಡ್ತಾರೆ. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನ ಒರೆಸಿ ಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಇದು ಯೆಹೋವನು ಇದನ್ನು ನುಡಿದಿದ್ದಾನೆ. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಹಲ್ಲೆಲೂಯಾ. ಶಾಶ್ವತವಾಗಿರುವಂತ ಮರಣ ದೇವರನ್ನು ನಂಬಿದ ಮಕ್ಕಳ ಮೇಲೆ ಅಧಿಕಾರ ನಡೆಸಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಹದಲ್ಲಿಯೂ ಪರದಲ್ಲಿಯೂ ಸಲ್ಲುವ ಭಕ್ತಿ ದೇವರನ್ನ ನಂಬಿ ನಡ್ಕೊಳ್ಳುವಂತ ಮಕ್ಕಳಲ್ಲಿ ಇರುವಂತ ಭಕ್ತಿಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ.